ಯಾಕೆಂದರೆ ಒಂದು ಕೇಳಿದ್ರೆ ಮೀಟಿಂಗು ನಡೆದಿಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ಲ್ಯಾಂಡ್ ಗ್ರ್ಯಾಂಟ್ ಮೀಟಿಂಗು ನಡೆದಿಲ್ಲ, ಒಂದು ಆಶ್ರಯ ಮೀಟಿಂಗು ನಡೆದಿಲ್ಲ, ಒಬ್ಬರು ಒಂದು ಸೈಟ್ ಐತೆ ಬಗರ್ಕಂ ಸಾಗುವಳಿ ಜಮೀನು ಹಂಚಿಲ್ಲ. ಮನೆ ಏನು ಪಂಚಾಯತಿಗಳು ಬಂದಿದೆ ಬಿಟ್ಟರೆ ಹೊಸ ಸ್ಪೆಷಲ್ ಗ್ರಾಂಟ್ಸ್ ಏನು ಬಂದಿಲ್ಲ ಅಂತ ಈಗಾಗಲೇ ಹೇಳೋದು. ಅದಕ್ಕೆ ರೈಟಿಂಗಲ್ಲಿ ಕೊಡಿ ಅಂತ ಬರ್ತೀನಿ, ರೈಟಿಂಗಲ್ಲಿ ತೆಗೆದುಕೊಡ್ತೀನಿ. ಮಧ್ಯ ಮಾನ್ಯ ಜಿಲ್ಲಾ ಮಂತ್ರಿಗಳು ಸಮ್ಮುಖದಲ್ಲಿ ನನ್ನ ಸಹಕಾರದಲ್ಲಿ ನಾನು ಪ್ರತಿ ಪಂಚಾಯತಿಗೂ ಭೇಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದೊಂದು ದಿನಕ್ಕೆ 300 ಪಂಚಾಯತಿ ನಾನು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಭೇಟಿ ಮಾಡ್ತೀನಿ. ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದೀನಿ. ಏನೇನು ಅವ್ರಿಗೆ ಕೆಲವ್ರಿಗೆ ಪೆನ್ಷನ್ಗಳಿರ್ಬೋದು, ನಮ್ಮ 5 ಗ್ಯಾರಂಟಿ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಏನೇನು ರೇಷನ್ ಕಾರ್ಡ್ ಇರ್ಬೋದು, ಏನೇನು ಸಮಸ್ಯೆ ಇದೆ ಅದಕ್ಕೆಲ್ಲ ಒಂದು ಅಪ್ಲಿಕೇಶನ್ನ ರೆಡಿ ಮಾಡಿದ್ದೀನಿ. ಬೆಂಗಳೂರು ಯಾವ ರೀತಿ ನಾನು ನಮ್ಮ ಜನಸ್ಪರ್ಧೆಲ್ಲ ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಸಹಕಾರ ಅಂತೇಳಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. ಹೀಗೆ ನಮ್ಮ ಪ್ರತಿಯೊಂದು ಪಂಚಾಯತಿನೂ ಕೂಡ ನಾನು ಮತ್ತು ಟೌನಲ್ಲಿ ಒಂದು ದಿನಕ್ಕೆ 3 ಸಭೆ ಮಾಡಿ ಅವ್ರ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಬೇಕು. ಮುಂಚಿತವಾಗಿ ಅಪ್ಲಿಕೇಶನ್ಸ್ನೆಲ್ಲ ಅವರೆಲ್ಲರ ಮನೆ ಬಾಗಿಲಿಗೆ ತಲುಪಿಸ್ತೇನೆ. ಅವರೆಲ್ಲರ ಮನೆ ಬಾಗಿಲಿಗೆ ಅಪ್ಲಿಕೇಶನ್ ಎಲ್ಲ ಹೋಗ್ತದೆ. ಸೊ ಅವರು ಬರೋದಿನ ನಾನು ಬರೋದಿನ ಅವರಾದ್ರು ಬಂದ್ಕೊಳ್ಬೋದು, ಇಲ್ಲ ಯಾರ ಕೆಲವು ತೋರಿಸ್ಬೋದು. ಸೊ ಅದು ಏನಾದ್ರು ಅವರು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ನಾವು ಅಟೆಂಡ್ ಮಾಡಿ ನಮಗೆ ಕೆಲವರು ಸ್ಮಶಾನ ಇಲ್ಲ ಅಂತ ಹೇಳ್ತಾರೆ, ಕೆಲವು ಸಮುದಾಯ ಭವನ ಇಲ್ಲ ಅಂತಾರೆ, ಕೆಲವು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಬೇಕು ಅಂತ ಹೇಳ್ತಾರೆ. ಹೀಗೆ ಕೆಲವು ಅನೇಕ ಅವ್ರದ್ದೆಲ್ಲ ಬೇಡಿಕೆಗಳಿದೆ. ಒಬ್ಬ ಎಲ್ಲ ವರ್ಗದವ್ರದ್ದು ಅವ್ರದ್ದು ವಿಚಾರಗಳಿದೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಅಪ್ಲಿಕೇಶನ್ಸ್ನ ರಿಸೀವ್ ಮಾಡಿ ಅಪ್ಲಿಕೇಶನ್ ಅವ್ರನ್ನ ಕಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಡ್ತೀನಿ. ಅಲ್ಲೇ ನಾನು ಯಾವ ಪಂಚಾಯತಿ ಹೋಗ್ತೀನಿ ಆ ಪಂಚಾಯತಿ ಸೇರ್ಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ಟೀಮ್ ಇಟ್ಟು ಅದಕ್ಕೆ ಎಷ್ಟು ಸರಿ ಮಾಡೋಕ್ಕೆ ಸಾಧ್ಯನೋ, ಕೆಲವು ಕೋಡಿಗಳಾಗಬೇಕಾಗಿರ್ತದೆ, ಖಾತೆ ಆಗಬೇಕಾಗಿರ್ತದೆ, ಮುನ್ಸಿಪಾಲ್ಟಿಗೆ ಬೇಕಾದಷ್ಟು ಬಾಲನ್ಸ್ ಇರ್ತದೆ. ಸೊ ಅದಕ್ಕೆಲ್ಲ ಏನೇನು ಬೇಕೋ ಸ್ಪೆಷಲ್ ಗ್ರಾಂಟ್ ಬರಬೇಕು ತರಬೇಕು. ಕುಡಿಯೋ ನೀರಿನ ವಿಚಾರದಲ್ಲಿ ಕೂಡ ಭಾಳ ಗೊಂದಲದಲ್ಲಿದ್ದಾರೆ. ಕೆಲವು ಕಡೆ 5 ದಿನ, ಕೆಲವು ಕಡೆ ವಾರ ಇವೆಲ್ಲ ಇದೆ. ಅದೆಲ್ಲ ಯಾವ ರೀತಿ ಸರಿ ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರಯತ್ನ. ಸರ್, ಇಷ್ಟೆಲ್ಲ ಸಮಸ್ಯೆಗಳು ಹೇಳಿದ್ದೀರಿ. ಹಿಂದೆ ಇದ್ದಂತಹ ಶಾಸಕರು ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಕೇಳಿಲ್ಲ ಅಂತ ಅನ್ಸುತ್ತೆ ಸರ್. ನಾನು ಯಾಕಪ್ಪ ಹೇಳಿ, ಅದು ಮುಗಿದ ಅಧ್ಯಾಯ, ಮುಗಿದ ಅಧ್ಯಾಯ, ಈಗ ಹೊಸ ಅಧ್ಯಾಯ. ಈಗ ನನಗೂ ಅಷ್ಟೋ ಇಷ್ಟೋ ನಾನು ಕನಕಪುರದಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅದಕ್ಕೆ ಆ ಜನ ಗೌರವ ಕೊಟ್ಟಿದ್ದಾರೆ. ನನಗೂ ಕೂಡ ಹಿಂದೆ ಕೂಡ ನಾನು ಇಲ್ಲಿ 4 ಬಾರಿ ಹೋಗ್ಲಿಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ. ಸೊ ಆಗ ನಾನು ಪ್ರತಿ 4 ತಿಂಗಳು ಒಂದ್ಸತಿ ಪ್ರತಿ ಪಂಚಾಯತಿಗೂ ತಿರುಗಿ ಅಧಿಕಾರಿಗಳು ಕರ್ಕೊಂಡು ತಿರುಗಿದ್ದೆ. ಈಗ ಸ್ವಲ್ಪ ವ್ಯಾಪ್ತಿ ಜಾಸ್ತಿ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಚನ್ನಪಟ್ಟಣ ಮೊನ್ನೆ ಎಲ್ಲ ಭಾಳ ಆತ್ಮವಿಶ್ವಾಸದಿಂದ ಅವರೆಲ್ಲ ನನ್ನ ನಂಬಿಕೆ ಕೊಟ್ಟ ಸೋತಿರ್ಬೋದು, ಆದರೆ ನನಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಋಣ ತೀರಿಸ್ಬೇಕಲ್ಲ, ಡೂ ಮೈ ಬೆಸ್ಟ್. ಅದಕ್ಕೆ ನಿಮ್ಮದು ಸಹಕಾರ. ಸರ್, ಹೊಸ ಅಧ್ಯಾಯ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಸರ್. DK ಶಿವಕುಮಾರ್ ಈ ಬೈ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ. ಕ್ಷೇತ್ರ ತೀರ್ಪು, ಪಕ್ಷದ ತೀರ್ಪು ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆ ರೀತಿ ಆಲೋಚನೆ ಇದೆಯಾ ಸರ್? ಯಾಕೆ ಮಾತಾಡೋದು? ಸದ್ಯಕ್ಕೆ ನಾವು ಋಣ ತೀರ್ಸಕ್ಕೆ ಬಂದಿದ್ದೀನಿ. ನನ್ನ 4 ವರ್ಷ ಇನ್ನು ನಮ್ಮ ಸರ್ಕಾರ ಭದ್ರವಾಗಿರ್ತದೆ. ಯಾರು ನಮ್ಮ ಸರ್ಕಾರಕ್ಕೆ ಕಿತ್ತಾಕೋಕ್ಕಾಗಲ್ಲ. ಸರ್ಕಾರ ಭದ್ರವಾಗಿರ್ತದೆ. ಅದರಲ್ಲೂ ಇದ್ದಲ್ಲ ನೆಕ್ಸ್ಟ್ ಪಾಯಿಂಟ್. ಈಗ ಮ್ಯಾಂಡೇಟ್ ಇದೆ, 5 ವರ್ಷಕ್ಕೆ ನಮ್ಮ ಸರ್ಕಾರ ಮ್ಯಾಂಡೇಟ್ ಇದೆ. ಸೊ ಆಗ ಏನೇನು ಮಾಡಬೇಕು ಅದಕ್ಕೆ ನಾನು ಹೇಳಿದ್ದೇನೆ. 100 ಎಕರೆ ಟೌನು ಸುತ್ತಮುತ್ತಲಲ್ಲೇ ಕನಕಪುರದಲ್ಲಿ 100 ಎಕರೆ ಸೈಡ್ ಎಲ್ಲ ಮೀಡಿಯಾಗೆ ಕೊಟ್ಟಿದ್ದೀನಿ, ಮೀಡಿಯಾ ಫ್ರೆಂಡ್. ಸೊ ರಾಮನಗರದಲ್ಲಿ ಆಗಲೇ 50 ಎಕರೆ ನಾವು ರೆಡಿ ಮಾಡಿದ್ದೀವಿ, ದುಡ್ಡು ಇಡ್ಸಿದ್ವಿ. ಈ ಚನ್ನಪಟ್ಟಣದ ಹತ್ರ ಎಲ್ಲ ಪಂಚಾಯತ್ ಎಲ್ಲೂ ಸೈಟ್ ಬಗ್ಗೆ ನಾನು ಕೇಳಿದೆ, ಎಲ್ಲೂ ಸೈಟ್ ಹಂಚಿಲ್ಲ, ಮೀಟಿಂಗ್ಗಳೇ ಆಗಿಲ್ಲ ಅಂತ. ಅದು ಅವ್ರು ಬಿಡಿ, ಅವ್ರ ಸ್ಟೈಲ ಕೊಡ್ತೀನಿ, ನನಗೇನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಬಟ್ ನಮ್ಗೆ ಆಗಲ್ಲ. ನಮಗೆ ನಾವು ಏನಾದ್ರು ಸಹಾಯ ಮಾಡಬೇಕು.
ಸರ್ಕಾರ ಸ್ಮರಣೆ ಇಟ್ಕೊಳ್ಬೇಕು. ಸರ್, ಚನ್ನಪಟ್ಟಣ ದೈವ ಮೂಲೆಯಲ್ಲಿದೆ ಅಂತ ಅನ್ನುವಂತಹ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಸ್ಪರ್ಧೆ ಮಾಡಿ ಗೆದ್ದು ಸಿಎಂ ಆಗ್ತಾರೆ ಅಂತನ್ನುವಂತಹ ಒಂದು ಲೆಕ್ಕಾಚಾರ ನಡೀತಿದೆ. ಇವತ್ತು ಒಂದೇ ದಿನ ಜಾಸ್ತಿ ಆಗಿದ್ದಾರೆ. ಕ್ಲಾರಿಟಿ ಬರ್ಬೇಕಲ್ಲ. ಕನಕಪುರದಲ್ಲಿ ಸುದೀರ್ಘವಾಗಿ ನೀವು ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದೀರಿ ಸರ್. ಇವತ್ತು ಚನ್ನಪಟ್ಟಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದಿರಿ. ಕನಕಪುರಕ್ಕೂ ಚನ್ನಪಟ್ಟಣಕ್ಕೂ ವ್ಯತ್ಯಾಸ ಏನಾಗಿದೆ ಸರ್? ಅಭಿವೃದ್ಧಿ ದೃಷ್ಟಿಯಿಂದ ನಿಮಗೆ ಏನು ಮಾಹಿತಿ ಸಿಕ್ಕಿದೆ ಇವತ್ತು ಅಧಿಕಾರಿಗಳು? ಹೇಳುದಂದ್ರೆ ಅಲ್ಲ ಸರ್, ನೀವು ಒಬ್ಬೊಂದು ಸೈಟ್ ಕೊಟ್ಟಿಲ್ಲ, ಒಬ್ಬೊಂದು ಮನೆ ಕೊಟ್ಟಿಲ್ಲ, ಒಬ್ಬೊಂದು ಜಮೀನು ಕೊಟ್ಟಿಲ್ಲ. ನಾನು ಕೊಟ್ಟಿದ್ರೆ ಲೆಕ್ಕ ಹೇಳಿ, ನಿಮ್ಮ ಹತ್ರ ನಾನು ಲೆಕ್ಕ ಇದ್ದು ಹೇಳಿ. ಅದಕ್ಕೆ ನಾನು ತೀರ್ಮಾನ ಮಾಡಿದೆ. ಜನಕ್ಕೆ ಹೋಗಿ ಕೇಳಿದೆ ಮೀಟಿಂಗಲ್ಲಿ ಏನರಪ್ಪ ಅಂತ ಹೇಳಿ. ಸರ್, ಮೊನ್ನೆ ಕುಮಾರಸ್ವಾಮಿ ಅವರು ಕೃತಜ್ಞತಾ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಡಿ.ಕೆ. ಬ್ರದರ್ಸ್ ಅವರು ಚನ್ನಪಟ್ಟಣ ಮೇಲೆ ಕಣ್ಣಿಟ್ಟಿದ್ದಾರೆ, ನೀವು ಎಚ್ಚರಿಕೆಯಿಂದಿರಿ. ಕರ್ನಾಟಕ ರಾಜ್ಯದ ಮೇಲೆ ನನ್ನ ಕಣ್ಣಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಅಭಿವೃದ್ಧಿಗೆ ನಾವು ನಮ್ಮ ದೃಷ್ಟಿ ಇದೆ. ಪಕ್ಷದ ಅಧ್ಯಕ್ಷ ನಾನು. ಅಲ್ಲ, ಅವ್ರು ಹೇಳ್ತಾ ಇರೋದೇನಂತಂದ್ರೆ ಸರ್, ಮಂಡ್ಯ ಗಾಳಿ ಚನ್ನಪಟ್ಟಣದಲ್ಲಿ ಬೀಸ್ತಾ ಇದೆ. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಡಿ.ಕೆ. ಬ್ರದರ್ಸ್ ಅವರ ವಕ್ರದೃಷ್ಟಿ ಬಿದ್ದಿದೆ ಅನ್ನೋ ಮಾತ ನಾವು ಹೇಳ್ತಿರೋದು. ವಕ್ರದೃಷ್ಟಿ ಅನ್ನೋದು ದೃಷ್ಟಿಗೆ ಒಂದಷ್ಟು ಒಳ್ಳೇದು ಮಾತಾಡ್ತಾರೆ ಅಂತ ನಾಲ್ಕು ಬೇಗ ಮೂರು ಕ್ಷೇತ್ರಗಳಲ್ಲಿ ನೀವಿದ್ದೀರಿ ಸರ್. ಇದು ಚನ್ನಪಟ್ಟಣ 4ನೇ ಕ್ಷೇತ್ರ. ಈ ಇದು ಕ್ಷೇತ್ರವನ್ನ ಕೈವಶ ಗೆಲ್ಕೊಳ್ಳೋಕೆ ಆಗುತ್ತಾ ಯಾವ ರೀತಿ ಸರ್? ಈ ಕ್ಷೇತ್ರನೂ ಕಾಂಗ್ರೆಸ್ ವಶ ಆಗುತ್ತಾ ಈ ಬೈ ಎಲೆಕ್ಷನ್ ಅಲ್ಲಿ? ಇಡೀ ಜಿಲ್ಲೆಯನ್ನ ಕಾಂಗ್ರೆಸ್ ಕಾಲ ತೀರ್ಮಾನ ಮಾಡ್ತೀವಿ. ಸರ್, ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಒಂದು ಮಾತು ಹೇಳ್ತಾರೆ ಕುಮಾರಸ್ವಾಮಿ ಅವರು. ಕನಕಪುರದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನೋಡಬಹುದು, ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈ ವಿಚಾರವಾಗಿ ಏನ್ ಹೇಳ್ತಾರೆ ಸರ್? ಈಗ ನಾನು ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಂದೇನು, ನಾನು ಏನು ಮಾಡೋದು ಬಂದೆ ಇಷ್ಟೇ. ನನಗೆ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಎನಿ. ನಿಮ್ಮ ಬಗ್ಗೆ ಬಹಳಷ್ಟು ಹೆಗ್ಗಳಿಕೆ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸೋಲಿನ ಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗಲೇ ತಯಾರಿ ಮಾಡ್ತಾ ಇದ್ದೀರಿ ಅಂತ. ಏನಿಲ್ಲ, ನಮ್ಮ ಪಾಠ ಕಲಿಸ್ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ನಾವು ಹೊಸದಾಗಿ ಪಾಪ ಆಯ್ಕೆ ಆಗಿರೋರಿಗೆ ಸುರೇಶ್ಗಿನ್ನ ಚೆನ್ನಾಗಿ ಕೆಲಸ ಮಾಡಲಿ ಅಂತೇಳಿ ಸಹಕಾರ ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೆ. ಇಡೀ 8 ಕ್ಷೇತ್ರದಲ್ಲಿ ಸರ್, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಅತಿ ಹೆಚ್ಚು ಅಂದ್ರೆ ನಿಮ್ಮ ಕೈ ಇರುವಂಥದ್ದು. ಬಟ್ ಈ ಕ್ಷೇತ್ರಕ್ಕೆ ನೀವು ವಶಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡ್ತೀರಿ? ಬಂದಿದ್ದೀನಿ, ದೇವ್ರನ್ನೆಲ್ಲ ಕೈ ಮುಗಿದಿದ್ದೀನಿ. ಸಂಕಲ್ಪ ಏನಾದ್ರು ಮಾಡ್ಕೊಂಡ ಸರ್ ದೇವ್ರಗಳ ದೇವ್ರ ಹತ್ರ ಎಲ್ಲ ಕೈ ಮುಗಿದಿದ್ದೀನಿ. ಸರ್, ಕಾರ್ಯಕ್ರಮ ಅಪೇಕ್ಷೆ ಮಾಡ್ತಾ ಇದ್ದಾರೆ ತಾವೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು.